ತೊಂದರೆಗಳು ಪೇಷಂಟ್ಸ್ಗಳು ಇರ್ತಾವ. ಅವ್ರದ್ದು ಎರಡು ಹಾಸ್ಪಿಟಲ್ಸ್ ಅದಾವ, ಒಂದು ಗೀರ್ಗೊಂದು ಒಂದು ಕಮಲ್ನಗರ್ಗೊಂದು. ಭಾಳ ಬ್ಯುಸಿ ಶೆಡ್ಯೂಲ್ ಇರ್ತದೆ. ಅದ್ರೂ ಪಾಪ ಅವರು ಟೈಮ್ ತೆಗೆದು ನಮ್ಮ ಸ್ಕೂಲ್ಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಬಂದಾರಂತಂದ್ರೆ ಅವರಿಗೂ ಇಡೀ ನಮ್ಮ ಶಿಕ್ಷಕ ವತಿಯಿಂದ ಮತ್ತು ಮಕ್ಕಳ ವತಿಯಿಂದ ಅವರಿಗೆ, ನನ್ನ ವತಿಯಿಂದ, ಎಲ್ಲರ ವತಿಯಿಂದ ಅವರಿಗೆ ಭಾಳ ಧನ್ಯವಾದಗಳು. ನಾನು ಜಾಸ್ತಿ ಮಾತಾಡೋದು ಇಲ್ಲ, ಯಾಕಂತಂದರೆ ನಮ್ಗೆ ನೇರವಾಗಿ ನಮ್ಮ ಕಾರ್ಯಕ್ರಮಕ್ಕೆ ನಾವು ಮುಂದುವರಿಸಬೇಕು. ನೋಡಿ, ಎಲ್ಲರಿಗಿಂತ ಮುಖ್ಯವಾದ ನಾವು ಹೆಲ್ದಿ ಇರಬೇಕಾದ್ರೂ ಹಲ್ಲು ಮುಖ್ಯದ. ಆ ಹಲ್ಲುಗಳನ್ನು ನಾವು ಸ್ವಚ್ಛ ಇಡಬೇಕಾದ್ರೆ ಏನು ಮಾಡ್ಬೇಕಂತಂದರೆ ಜಾಸ್ತಿ ನಾವು ಏನಾದಂತಂದ್ರು 2 ಟೈಮು ಬ್ರಷ್ ಮಾಡಬೇಕು. ಮುಖವನ್ನು ಕರೆಕ್ಟಾಗಿ ತೊಳ್ಕೋಬೇಕು. ಕೆಲವು ಮಕ್ಕಳು ಮುಖವನ್ನು ಕರೆಕ್ಟಾಗಿ ತೊಳ್ಕೊಬೋದಿಲ್ಲ, ಪ್ರಾರ್ಥನೆಯಲ್ಲಿ ಚಕ್ಕರ್ ಬಂದ್ಬಿಡ್ತಾವ. ಕೆಲವೊಂದು ಸರ್ತಿ ಏನಾಗ್ತದೆ ಅಂತಂದ್ರು ಪಾಪ ಅವ್ರಿಗೆ ಚಕ್ಕರ್ ಬರ್ತದೋ. ಕೆಲವೊಂದು ಸರ್ತಿ ಉಲ್ಟಿ ಅದನ್ನ ಆಗ್ತಾವ. ಅವಾಗ ಯಾವ್ದು ಆಗ್ತಾವ ಅಂತಂದ್ರು ನಾವು ಕರೆಕ್ಟಾಗಿ ಬಾಯಿ ತೊಳ್ಕೊಬೋದಿಲ್ಲ, ಹಲ್ಲು ಉಜ್ಜೋದಿಲ್ಲ ವ್ಯವಸ್ಥಿತವಾಗಿ. ನಾವು ಪೇಸ್ಟ್ ಕರೆಕ್ಟಾಗಿ ಯಾವ್ದು ಹಚ್ಚೋದು ಅದು ಗೊತ್ತಿಲ್ಲ. ಹಾಗಾಗಿ ನೇರವಾಗಿ ನಮ್ಮ ಡಾಕ್ಟರ್ ಅರುಣ್ ಪಾಟೀಲ್ ಜಿ ಅವರು ನಮ್ಮ ಹಲ್ಲು ಬಗ್ಗೆ ನಾವು ಸ್ವಚ್ಛತೆ ಹೆಂಗೆ ಇಡಬೇಕು, ಹಲ್ಲುಗಳಿಗೆ ನಾವು ಯಾವ್ಯಾವ ವಿಟಮಿನ್ಸ್ ತಗೋಬೇಕು, ಹಲ್ಲು ಸುರಕ್ಷಿತವಾಗಿ ಜಾಸ್ತಿ ದಿನ ಇರಬೇಕಾದ್ರೂ ನಾವು ಏನು ಮಾಡಬೇಕು ಅವ್ರು ಹೇಳ್ತಾರೆ. ಇದ್ರ ಮುಂದೆ ನಂದು ಅವ್ರಿಗೆ ನಾನು ಇದು ಮೈಕ್ ಒಪ್ಪಿಸ್ತೀನಿ, ಅವ್ರು ಮಾತಾಡಬೇಕು.